ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮನೆ ಊಟವನ್ನು ಕೊಡಲು ಕೋರ್ಟ್ ಕೂಡ ಆದೇಶವನ್ನು ನೀಡಿತ್ತು. ಈ ಒಂದು ವಿಷಯವು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ವೀಕ್ಷಕರೇ, ಇದೀಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಜೈಲು ಊಟವನ್ನು ಪದೇ ಪದೇ ಮಾಡಿ ಅವರಿಗೆ ಫುಡ್ ಪಾಯ್ಸನ್ ಕೂಡ ಆಗಿತ್ತು. ಈ ಒಂದು ಕಾರಣದಿಂದಾಗಿ ದಯವಿಟ್ಟು ನನಗೆ ಮನೆ ಊಟವನ್ನು ಕೊಡಿ ಎಂದು ದರ್ಶನ್ ಅವರು ಕೋರ್ಟ್ ಬಳಿ ಅನುಮತಿಯನ್ನು ಮಾಡಿಕೊಂಡಿದ್ದರು. ಇದಕ್ಕೆಲ್ಲವೂ ಅನುಮತಿ ಕೊಟ್ಟಂತಹ ಕೋರ್ಟ್ ಇದರ ಜೊತೆ ತಲೆದಿಂಬು ಹಾಗೂ ಹಾಸಿಗೆಯನ್ನು ಕೊಡುವಂತಲೂ ಕೂಡ ಆದೇಶವನ್ನು ಕೋರ್ಟ್ ನೀಡಿತ್ತು. ಈ ಒಂದು ಅನುಮತಿಯ ಕಾರಣದಿಂದಾಗಿ ನಟ ದರ್ಶನ್ ಅವರಿಗೆ ವಾರದ 4 ದಿನ ಮನೆ ಹಾಗೂ ಹೋಟೆಲ್ಗಳಿಂದ ಊಟದ ವ್ಯವಸ್ಥೆ ಇರುತ್ತಿತ್ತು. ಮನೆ ಊಟವನ್ನು ಮಾಡುತ್ತಿದ್ದಂತಹ ನಟ ದರ್ಶನ್ ಅವರಿಗೆ ಯಾವುದೇ ಸಮಸ್ಯೆ ಇರುತ್ತಿಲ್ಲ ಅಂತಲೇ ಹೇಳಬಹುದು. ಆದರೆ ವೀಕ್ಷಕರೇ, ಇದೀಗ ಚಿತ್ರದುರ್ಗದ ಮೂಲದ ಸಾಮಾಜಿಕ ಕಾರ್ಯಕರ್ತ ಆದಂತಹ ಜೆ.ಪಿ. ರಾಜಶೇಖರ್ ಅವರು ನಟ ದರ್ಶನ್ ಅವರಿಗೆ ಮನೆ ಊಟದ ವ್ಯವಸ್ಥೆಯನ್ನು ಕೊಡಬಾರದೆಂದು ಕೋರ್ಟ್ಗೆ ಅಪೀಲನ್ನು ಮಾಡಿದ್ದಾರೆಂದು ಕೇಳಿ ಬರುತ್ತಿದೆ. ಜೆ.ಪಿ. ರಾಜಶೇಖರ್ ಅವರು ಹೇಳುವಂತೆ ನಟ ದರ್ಶನ್ ಅವರಿಗೆ ಸಾಮಾನ್ಯ ಕೈದಿಯಂತೆಯೇ ಟ್ರೀಟ್ ಮಾಡಬೇಕು, ಅವರಿಗೆ ಮನೆ ಊಟ ಹಾಗೂ ಹಾಸಿಗೆಯ ವ್ಯವಸ್ಥೆಯನ್ನು ಮಾಡಬಾರದೆಂದು ಹೇಳುತ್ತಿದ್ದಾರಂತೆ. ದರ್ಶನ್ ಅವರು ಇದೀಗ ವಿಚಾರಣಾ ಕೈದಿ ಆದ್ದರಿಂದ ಅವರ ಮೂಲಭೂತ ಹಕ್ಕನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.